ರಾಮಾಯಣದಲ್ಲಿ ಹೆಣ್ಣಿಗಾಗಿ ಯುದ್ಧ ಆಯಿತು. ಮಹಾಭಾರತದಲ್ಲೂ ಕೂಡ ಹೆಣ್ಣಿಗಾಗಿ ಕೌರವರು ಪಾಂಡವರ ಮಧ್ಯೆ ಸಮರವೇ ನಡೆದು ಹೋಯಿತು. ಇದೀಗ ಅದೇ ಹೆಣ್ಣಿಗಾಗಿ ಕಲಿಯುಗದಲ್ಲೂ ಕೂಡ ಗಲಾಟೆ ದೊಂಬಿ ನಡೀತಾ ಇದ್ದು ಹೆಣಗಳು ಬೀಳ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯೂ ಕೂಡ ಹೆಣ್ಣಿಗಾಗಿ ನಡೆದಿದ್ದು, ಕೊಲೆಯ ಸೂತ್ರಧಾರಿಯಾಗಿದ್ದ ಪವಿತ್ರ ಗೌಡ ಕೊನೆಗೂ ಕೂಡ ಜೈಲು ಸೇರಿದ್ದಾಳೆ. ಹೆಣ್ಣು ಕರುಣಾಮಯಿ, ಹೆಣ್ಣಿನ ಮನಸ್ಸು ಬೇಗ ಕರಗತ್ತೆ ಅಂತಾರೆ. ಆದ್ರೆ ರೇಣುಕಾಸ್ವಾಮಿ ಮೇಲೆ ಡಿ ಗ್ಯಾಂಗ್ ಪೈಶಾಚಿಕ ಕೃತ್ಯವನ್ನ ನಡೆಸ್ತಾ ಇದ್ರು. ಪವಿತ್ರ ಗೌಡ ಮನಸ್ಸು ಕರಗ್ಲಿಲ್ವಾ? ಕಾಲು ಹಿಡಿದು ಬೇಡಿದ್ರು ಸ್ವಲ್ಪನೂ ಅಯ್ಯೋ ಅನ್ನಿಸ್ಲಿಲ್ವಾ? ಕಣ್ಣೀರಿಟ್ರು, ಗೋಗರೆದ್ರು, ಕರುಣೆಯೇ ಬರ್ಲಿಲ್ವಾ? ಆವತ್ತು ಕ್ರೂರಿಯಾಗಿದ್ದಕ್ಕೆ ಇವತ್ತು ಜೈಲೇ ಗತಿಯಾಗಿದೆ. ಅಗ್ರಹಾರದಲ್ಲಿ ಪವಿತ್ರ ಗೌಡ ಜೈಲು ಹಕ್ಕಿ. ಪವಿತ್ರ ಗೌಡ ವಿಚಾರಣಾಧೀನ ಕೈದಿ ನಂಬರ್ 6024. ಪವಿತ್ರ ಗೌಡ ದರ್ಶನ್ ಆಪ್ತ ಸ್ನೇಹಿತೆ. ಈಕೆಯಿಂದಾಗಿನೇ ಇವತ್ತು ಒಂದು ಜೀವ ಹೋಗಿದ್ದು, 17 ಜನ ಬಂಧನಕ್ಕೊಳಗಾಗಿರುವುದು. ರೇಣುಕಾಸ್ವಾಮಿ ಕೊಲೆಯ A1 ಆರೋಪಿಯಾಗಿರುವ ಪವಿತ್ರ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾಳೆ. ತನ್ನದೇ ಪ್ರಪಂಚದಲ್ಲಿ ಹಾರಾಡ್ಕೊಂಡಿದ್ದ ಪವಿತ್ರ ಗೌಡ ಈಗ ಜೈಲು ಹಕ್ಕಿಯಾಗಿದ್ದಾಳೆ. ಜೈಲು ಸೇರಿರೋ ಪವಿತ್ರ ಗೌಡಗೆ ಪೊಲೀಸರು ವಿಚಾರಣಾಧೀನ ಕೈದಿ ನಂಬರ್ ನೀಡಿದ್ದು 6024 ಪವಿತ್ರ ಗೌಡಳ ಕೈದಿ ನಂಬರ್ ಆಗಿದೆ. ನಿನ್ನೆ ಜೈಲಿಗೆ ತಡವಾಗಿ ಬಂದಿದ್ರಿಂದ ಇವತ್ತು ಕೈದಿ ನಂಬರ್ ನೀಡಲಾಯಿತು. ಹೈಫೈ ಲೈಫ್ ಲೀಡ್ ಮಾಡಿದ್ದಂತಹ ಪವಿತ್ರ ನಿನ್ನೆ ಸೆರೆವಾಸಕ್ಕೆ ಒಳಗಾಗಿದ್ದು, ರಾತ್ರಿ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆದಿದ್ದಾಳೆ. ಜೈಲಿನಲ್ಲಿ ಮುಂಜಾನೆ 5 ಗಂಟೆಗೆ ಎದ್ದಂತಹ ಪವಿತ್ರ ಗೌಡ ಜೈಲಿನ ಸಿಬ್ಬಂದಿ ನೀಡಿದ್ದಂತಹ ಕಾಫಿ ಕುಡಿದಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಜೈಲಿನ ಮೆನುವಿನಂತೆ ಇವತ್ತು ಉಪ್ಪಿಟ್ಟು ಮಾಡಲಾಗಿದ್ದು, ಪವಿತ್ರ ಅದನ್ನೇ ಸೇವಿಸಿದ್ದಾಳೆ ಎನ್ನಲಾಗಿದೆ. ಇನ್ನು ಮಹಿಳಾ ವಿಭಾಗದ ಕೊಠಡಿಯಲ್ಲಿರೋ ಪವಿತ್ರ ಮೌನಕ್ಕೆ ಶರಣಾಗಿದ್ದಾಳಂತೆ. ಪವಿತ್ರ ಜೊತೆ ಜೈಲು ಪಾಲಾಗಿರೋ ಉಳಿದ ಆರೋಪಿಗಳಿಗೂ ಕೂಡ ವಿಚಾರಣಾಧೀನ ಕೈದಿ ನಂಬರ್ ನೀಡಲಾಗಿದೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ ಕೈದಿ ನಂಬರ್ 5935, ನಿಖಿಲ್ ನಾಯಕ್ ಕೈದಿ ನಂಬರ್ 5936, ರವಿಶಂಕರ್ ಅಲಿಯಾಸ್ ರವಿ ಕೈದಿ ನಂಬರ್ 6004, ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಕೈದಿ ನಂಬರ್ 6025, ರಾಘವೇಂದ್ರ ಅಲಿಯಾಸ್ ರಘು ಕೈದಿ ನಂಬರ್ 6026, ನಂದೀಶ್ ಕೈದಿ ನಂಬರ್ 6027, ಜಗದೀಶ್ ಅಲಿಯಾಸ್ ಜಗ್ಗಾ ಕೈದಿ ನಂಬರ್ 6028, ಅನುಕುಮಾರ್ ಅಲಿಯಾಸ್ ಅನು ಕೈದಿ ನಂಬರ್ 6029, ನಾಗರಾಜ್ ಕೈದಿ ನಂಬರ್ 6030, ಲಕ್ಷ್ಮಣ್ ಕೈದಿ ನಂಬರ್ 6031, ದೀಪಕ್ ಕೈದಿ ನಂಬರ್ 6032, ಕೇಶವಮೂರ್ತಿ ಕೈದಿ ನಂಬರ್ 6033. ಒಟ್ನಲ್ಲಿ ತಪ್ಪಿಗೆ ಶಿಕ್ಷೆ ತಪ್ಪಿದ್ದಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಸದ್ಯ ಜೈಲು ಪಾಲಾಗಿದ್ದಾಳೆ. ಎಲ್ಲರ ವಿಚಾರಣೆ ನಡೆಸಿದ ಕೋರ್ಟ್ ಯಾವ ಶಿಕ್ಷೆಯನ್ನ ನೀಡುತ್ತೆ ಅನ್ನುವುದನ್ನ ಕಾದು ನೋಡಬೇಕಿದೆ. ಪ್ರಜ್ವಲ್ ನಿಟ್ಟೂರು, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.